ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನಿವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನು ಡ್ಯಾನ್ಸ್ ಕ್ಲಾಸಿಂದ ಬರುವಾಗ ಸಿಗಡಿ ತಗೊಂಡು ಬಂದಿದ್ದೆ. ಅದನ್ನು ಅಪ್ಪ ಮತ್ತು ಅಮ್ಮ ಇಬ್ಬರು ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ನನಗೆ. ದೊಡ್ಡ ದೊಡ್ಡ ಸಿಗಡಿ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಸಿಗಡಿ. ಹಾಗಾಗಿ ಇದನ್ನು ಸುಕ್ಕ ಮಾಡುವ ಅಂಥೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮಸಾಲೆ ಎಲ್ಲ ಕ್ಲೀನೆಲ್ಲ ಅಮ್ಮ ಮತ್ತು ಅಪ್ಪ ಸೇರಿ ಮಾಡಿ ಕೊಡ್ತಾ ಇದ್ದಾರೆ. ನಾನು ಯಾವ ರೀತಿಯಾಗಿ ಸುಕ್ಕ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬಾ ಸೂಪರ್ ಟೇಸ್ಟಿಯಾಗಿರುತ್ತೆ ರೆಸಿಪಿ. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ. ನಮ್ಮ ಮಂಗಳೂರು ಸೈಡ್ ಯಾವಾಗಲೂ ಮಾಡ್ತಾಯಿರ್ತಾರೆ, ಸಿಗಡಿ ಸುಕ್ಕ ಎಲ್ಲ ಮಾಡ್ತಾಯಿರ್ತಾರೆ. ಬೇರೆ ಕಡೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಕಡಿಮೆ ಅಂದ್ಕೊಳ್ತೇನೆ. ಹಾಗಾಗಿ ನೋಡುವ ಬನ್ನಿ ಯಾವ ರೀತಿ ಮಾಡೋದು ಅಂತ. ಇದಕ್ಕೀಗ ಇದು ಎಂತ ಎಣ್ಣೆ ಹಾಕಿ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಸಣ್ಣಗೆ ಹೆಚ್ಚಿದ ಶುಂಠಿ, ಹಾಗೆ ಟೊಮೆಟೊ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಟ್ಟಿ ಮಾಡಲಿ, ಎಟ್ಟಿ ಅಮ್ಮ ಹಾಕ್ತಾರೆ. ಇದು ಸುಕ್ಕ ಮಾಡಲಿಕ್ಕೆ, ಎಟ್ಟಿ ಸುಕ್ಕ ಮಾಡಲಿಕ್ಕೆ ಸಿಗಡಿ. ಮತ್ತೆ ನೋಡಿ ಸಿಗಡಿ ಹಾಕಬೇಕು. ಇವರು ನನ್ನ ಅಮ್ಮಂದು ಕುಕ್ಕಿಂಗ್. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಲಾ? ಒಂದು ಅರಿಶಿನ ಅಲ್ಲಿ ಉಂಟು. ಉಪ್ಪು ಮತ್ತೆ ಕೈಲಿ ಹಾಕ್ಬೇಕಲ್ಲ, ಚೆಂದ ಕೈಲಿ ಹಾಕಬೇಕು. ಅಲ್ಲೇ ಎಟ್ಟಿ ನೋಡಿ, ದೊಡ್ಡ ದೊಡ್ಡ ಸೈಜಿನ ಎಟ್ಟಿ. ಇದು ತೆಂಗಿನಕಾಯಿ. ಮತ್ತು ಫಸ್ಟಿಗೆ ಎಣ್ಣೆ ಹಾಕಿ, ಆಮೇಲೆ ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದ್ರೆ ನೀರು ಬಾರ್ದಿಯಾರ, ನೀರು ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಮತ್ತೆ ತಿನ್ಲಿಕ್ಕೆ ಬನ್ನಿ ನೀವು. ಅದಕ್ಕೆ ಬಾವಡೆ ಮುಚ್ಚಿಡಬೇಕು. ಮಿಕ್ಸಿ ಮಾಡೋರ ಬೆಚ್ಚಜ್ಜಿ, ಓ ದೇವಾ, ನನ್ನಮ್ಮ ಒಂದು ಬಿಸಿ ತಾಗುದಿಲ್ಲ ನನ್ನ ಮನೆಗೆ. ಇದು ನೋಡಿ ನಮ್ಮ ಮನೆಯಲ್ಲೇ ಆದ ದುಂಡು ಮಲ್ಲಿಗೆ ಐತ ಮಮ್ಮಿಂದು. ದುಂಡು ಮಲ್ಲಿಗೆಲ್ಲ ಬುಕ್ಕೊಂಜಿ ಪೂಲ, ಬುಕ್ಕೊಂಜಿ ಮಲ್ಲಿಗೆಲ್ಲ ಉಂಟು. ಎರಡು ಸಹ ಮಿಕ್ಸ್ ಉಂಟು. 24 ಹೆಸರು ಪೂಲು ಒಂಜೇಟ್ ಒಂಜಿ ಮುಗ್ಗೊಟ್ಟು ವೈಟ್ ಬಲ್ಲೆ 24 ಹೆಸರು 4 ಹೆಸರು ಇರ್ತದಂತೆ. ಇನ್ನು ದೇವರ ಜಿಲ್ಲೆ ಎಲ್ಲ ನಮ್ಮಲ್ಲಿ ಈ ಮಸಾಲೆ ರೆಡಿ ಆಗಿದೆ. ತೆಂಗಿನಕಾಯಿ ಹಾಕಿ ಸ್ವಲ್ಪ ಗರ್ರ ಮಾಡಿದ್ರೆ ಆಯಿತು. ಇದು ನೋಡಿ ತೆಂಗಿನಕಾಯಿ. ಇದನ್ನು ಬರ್ರ ಮಾಡಬೇಕೀಗ. ಸ್ವಿಚ್ ಮಾಡಿದೆ ಅದ ಸ್ವಲ್ಪ. ಇದು ನೋಡಿ ಮಸಾಲೆ, ಇದು ತೆಂಗಿನಕಾಯಿ. ನಮ್ಮದು ನಿನ್ನೆದ್ದು ಬಿರಿಯಾನಿ ನೋಡಿ ಉಳಿದಿದೆ ಇವತ್ತು. ಇಗೊಳ್ಳಿ, ಅದೊಂದು ಸ್ವಲ್ಪ ಬಿಸಿ ಮಾಡಿದ್ದೆ ನಾನು, ಅದು ಉಳಿದಿದೆ. ಗ್ರೇವಿ ಉಳಿದಿದೆ. ಇದು ನೋಡಿ ನಿನ್ನೆದು ಕಬಾಬನ್ನು ಇವತ್ತು ಮಧ್ಯಾಹ್ನಕ್ಕೆ ನಾನು ಚಿಲ್ಲಿ ಮಾಡಿದ್ದೆ ನೋಡಿ. ಎಷ್ಟು ಉಳಿದಿದೆ, ಎಲ್ಲ ಖಾಲಿ ಆಯಿತು, ಅಷ್ಟು ಉಳಿದಿದೆ. ಅರೆಪು ಪಾಡ್ಗ ನಂದ ಮನೆಕ್ ಅಮ್ಮ
అంటే కరేపు పాడుగా నన్ను ఎట్టిಗೆ ಪೂರ ಬಿಡ್ಚ ಕೂಡ ಅದಕ್ಕೆ ನೋಡಿ ಮಾಡಿದ ಅರೆಪು ಹಾಕಬೇಕು ಮಸಾಲೆ ಹಾಕಿ ನಾನು ನೀರು ಆಂಡು ತುಳ ಸ್ವಲ್ಪ ಸಹ ನೀರು ಹಾಕಲಿಲ್ಲ ಆದರೆ ಸಹ ನೀರಾಯಿತು ನೋಡಿ ನೀರು ಬಿಟ್ಕೊಂಡು కొంచెం బుచ్చి తూక కమ్మండి పక్క పూజ ఇంకా పక్క ಪಾಡಿ 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 ಪೋಡಿ ಪಾಡಿ ಪೋಡಿ ಪಾಡಿ ಮಿಷ್ಕಮಂತದಿಲ್ಲ ಒಂಜಿ ಸೂಪಳ ಜೋರೆ ಅಯ್ಯ ಮೆಲ್ಲ ಅಂಡು ಪೂರ ಪೂರ ಪಡೊಟ್ಟಿಗೆ ಅತ್ತ ಸಿಮ್ಮ ಅಂಡವು ತೂಲೆ ಆತ ಮೆಲ್ಲನ ಚೂರು ಜೋರು ಪಡ ಅಂದ ಯಶ್ ಅಂಚಿನ ದಪ್ಪದ ತಿಕ್ಕುನ ಕೇನೆ ಇಂಗ್ಲ ಬಜಿ ತೆಲುತು ಅನ್ನಿ ಜಾಸ್ತಿ ಕೊತ್ತಿನ ಅವೇ ಅಂಚಿತಿನ ಒಂಜಿ ಅವತ ಒಂಜಿ ಬಾ ಈ ಸಲ ಜಾತ್ರೆ ಇದೆ ತೊಂದರೆಕ ಅವಳು ಏತು ಸಮಯ ಇಲ್ಲ ಬರ ಇವರದ್ದು ಬೇರೆ ಸೀನ್ ಅವರಿಗೆ ಒಂದೊಂದು ಇಷ್ಟ ಆಗೋದು ನನ್ನಮ್ಮನಿಗೆ ಇವರು ತೆಗೆದು ತೆಗೆದು ಕೊಡೋದು ಅದು ಮುಳುಗದಾದೆ ನಮ್ಮ ಗಂಡು ಅವು ಏಪ ಈ ವರ್ಷದತ್ತು ಪೋಯಿ ವರ್ಷ ಜಾತ್ರೆದವು ಅವು ನಿಕುಲ್ ಅಲ್ಪದೆ ತೊಂದಿನಿ ಎಂಕುಲೊಂದು ಬೇತೆ ಕೊಡ್ದುದೆ ತೊಂದಿನಿ ಇಂಚೆನೇನಾ ಇಂಚೆನೆ ತುಪ್ಪ ಮಾಡಿದ್ರೊಳಗೆ ಗೀ ರೋಸ್ಟ್ ಆಯ್ತು ಗೊತ್ತಾ ನೀರು ಹಾಕ್ತಾರೆ ಬಾಯ್ದೆ ತೀಕ ಅದು ತಾರೇ ಬರ್ತಾನೆ ನೀರಾಜುಜ ಬೇಯ್ವ ಆಯ್ತಾ ಇದು ಬೇಕಾ ಚೆಂದ ಉಂಟಾ ಹೆಂಗೊಂಚೂರು ಚೆಂದ ಉಂಟು ಸೂಪರ್ ಟೇಸ್ಟಿ ಮಸಾಲೆ ಆಡಲಿ ಬೊಕ್ಕ ಒಟ್ಟಿಗೆ ಆಜುನತ ನೀರು ಅದನ್ನು ಹಾಕಬೇಕು ಅಂದ ಎಲ್ಲಿ ಹಾಕೊಂಡು ಅದೇ ಬೊಕ್ಕ ಇಟ್ಟು ಬೇಯ್ತದೆ ಅಂತ ತಿಂತು ಬರ್ಚಪ್ಪ ಕೊಂಚೂರು ಸೂ ಮೆಲ್ಲದಿದ್ದು ಬೇರೆ ಮುಚ್ಚಳದಿಲ್ಲ ಬೇರೆ ಇವರದು ಸ್ನಾನ ಆಗಿದೆ ಇವರು ನಾಳೆ ಅಜ್ಜಿ ಜೊತೆ ಹೋಗಲಿಕ್ಕೆ ಹೊರಟಿದ್ದಾರೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಎಲ್ಲ ಆಯಿತು ಬೆಳಿಗ್ಗೆಯನ್ನು ನೋಡಬೇಕು ಏಯ್ ತಿರ್ತು ಮಾಡೊಚ್ಚಿ ನಾನು ಒಯ್ ಬೆಳಿಗ್ಗೆ ಅಜ್ಜಿ ಜೊತೆಗೆ ಹೊರಟಿದ್ದಾಳೆ ನನ್ನ ಮಗಳು ಪ್ಯಾಕಿಂಗ್ ಎಲ್ಲ ಆಗ್ತಾ ಉಂಟು ಇನ್ನು ಹೋದ್ಮೇಲೆ ಎಷ್ಟು ದಿವಸದಲ್ಲಿ ಓಡಿ ಬರ್ಲಿಕ್ಕೆ ಉಂಟು ಗೊತ್ತಿಲ್ಲ ನೋಡಬೇಕಷ್ಟೇ ಕಾದು ನೋಡಬೇಕಾಗಿದೆ ಗ್ಯಾರಂಟಿಯಾ ಚಾಲೆಂಜ್ ನೋಡಿ ವಿಡಿಯೋ ಮಾಡ್ತಾ ಇದ್ದೇನೆ ಪಲ್ಲೆ ಮಗ ದಾದಿ ಈಗಳಿಗೆ ತೆಂಗಿನಕಾಯಿ ಹಾಕ್ತಾ ಇದ್ದಾರೆ ನನ್ನ ಅಮ್ಮ ಪೂಜೆ ಹಾಕಬೇಕು ಸೀಂಟಿ ಹಾಕ್ಬೇಕು ಎಟ್ಟಿ ಚಿಲ್ಲಿಯಾ ಎಟ್ಟಿ ಪುಲ್ಲಿ ಸುಕ್ಕತ ಎಟ್ಟಿ ಸುಕ್ಕ ಮತ್ತೆ ಗಸಿ ಗಸಿ ಇಪ್ಪಳದಮ್ಮ ಕಂಡೆ ದೋಸೆಗಳ ಪುಣ್ಬಕ ರಡ್ಡು ನನಗೆ ಸಾರೆಲ್ಲ ಬೇಕು ಅಂತ ಹೇಳಿಲ್ಲ ಅದರ ಗಸಿಯಲ್ಲಿ ಊಟ ಮಾಡೋದು ಚಂದ ಅವ ಕಲ್ಲರ್ ನೋಡುವಾಗಲೇ ಉಂಟಲ್ಲ ತಿನ್ನುವಂತ ಆಗ್ತದೆ ಎಟ್ಟಿ ನೋಡಿ ಎಷ್ಟು ದೊಡ್ಡದು ಉಂಟು ಅಂತೇಳಿ ಎಟ್ಟಿ ನೋಡಿ ಚೂರು ಬಾಯ್ದೈತಿ ಈಗ ಸುಕ್ಕ ಮತ್ತೆ ಮುಚ್ಚಳದ ಇದು ಒಂಚೂರು ಬೇಯ್ಯಾಡತ್ತ ಇಟ್ಟಿ
ಉಪ್ಪು ಕೊಂಚ ಹಾಕ್ಬೇಕು. ಇದು ರುಚಿ ನೋಡಿ ನೋಡಿ ಸಾಕು ಖಾಲಿ ಆಗ್ತದಂತ ಗಸಿ. ಸರಿ ಉಂಟಾ ಉಪ್ಪು? ಅದು ತುಂಬ ಅದಾ ಮುಚ್ಚರ ಮುಚ್ಚಿಗಾದ್ರೆ ಹಾಗಾದರೆ ಸ್ವಲ್ಪ ಹೊತ್ತು ಇರಲಿ ಹಾಗೇನೆ. ಅವು ಮಲ್ಲ ನಾನು ಈ ಮೀನು ಆರ್ಮೇರು ಪನ್ನೋಡು ಈ ಎಟ್ಟಿನು ಈ ಎಟ್ಟಿನ ಆರ್ಮೇರು ಪಂಡದು ಪಾತಿರೋಡು ನಮ್ಮ ಬೊಕ್ಕ ಗುಣ್ಕ ಬಾಯಿ ಪಾಡೋಡು ಆರ್ಮೇರು ಪನ್ನೋಡು ಮೇರೇನು ಫುಲ್ಲೆ ಎಟ್ಟೆ ಪಡಿತೆ. ಸುಕ್ಕ ರೆಡಿ ಆಯಿತು ನೋಡಿ. ರಪ ರಪ ಅಮ್ಮ ಮಾಡಿಕೊಟ್ರು, ಎಟ್ಟಿ ಮಾಡಿಕೊಟ್ರು ಕ್ಲೀನ್ ಎಲ್ಲ, ಅಪ್ಪ ಮತ್ತು ಅಮ್ಮ ಸೇರಿ. ಪುಳಿ ಅಯ್ಯಯ್ಯ ಬೆಚ್ಚ. ಬ್ರಷ್ ಬ್ರಷ್ ಇದು ಸೀರೆ ನಾನು ತೆಗೆದು ಕೊಟ್ಟದ್ದು. ಅಮ್ಮ ಕೆಟ್ಟದ ಸೀರೆ ಅಂದ್ ಎಂತದು ಎಂತ ಕೊಟ್ಟದ್ದು ನೀನಿದು ಬದನೆಕಾಯಿ ದುಡ್ಡು ಕೊಟ್ಟದ್ದು. ಚಪ್ಪಲ್ ಹೌದು ಹಾ ಬ್ಯಾಗ್ ಗಾಡಿ ಎತ್ತನ ಕೊಂಚ ಲೆಕ್ಕ ಪುಂಡಪ್ಪ ಉಪ್ಪಡು ಬಚ್ಚಿರ್ಗು ಕೊರಿಯದ ಆವಮ್ಮ ಬಾಯ್ ಟಾಟಾ ಅಲ್ಲಂಜಿ ಒಕ್ಕಡಿ ಒಕ್ಕಡಿ ಮಂತ ಪ್ರೀತಿ ಮುಖ್ಯನ ಕುರಿತುಕೊಳ್ಳಿ. ಅಂಗಡಿಗೆ ಅಂದ್ ನಿಕುಲೆ ಬರೋಂದು ಪಾಲ್ಟಾಂಡ ತಿನ್ನೋಂದು ಬರೋಂದು ಏ ಒಳ್ಳೆ ರೀ ಬಾಯ್ ಜಜ್ಕಿನಿ ಬಾಯ್ ಹೊರ ಗ್ಲಾಸ್ ತಿಕ್ತಾನ ಪ್ಲೇ ಟಾಟಾ ಬಾಯ್ ಬಾಯ್ ತೊಟ್ಟೆ ಸೈಡ್ಗೆ ನನ್ನ ಮಗಳು ಭಾರಿ ಜೋಶಲ್ಲಿ ಹೊರಟಿದ್ದಾಳೆ. ಅವಳು ಇಷ್ಟರವರೆಗೆ ಉಟ್ಕೊಳ್ಳಿಲ್ಲ ನಮ್ಮನ್ನು ಬಿಟ್ಟು. ಇನ್ನು ನೋಡಬೇಕು ಏನು ಮಾಡ್ತಾಳೆ ಅಂತೇಳಿ. ಗಲಾಟೆ ಬಂತಂಡ ದೆಪ್ಪ ಬಾಯ್ ಬಾಯ್ ಟಾಟಾ ಟಾಟಾ ಬಾಯ್ 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 ಬಾಯ್. ನನಗೆ ಯಾವಾಗಲೂ ಹಾಗೆ ಅಪ್ಪ ಅಮ್ಮ ಬರುವಾಗ ತುಂಬ ಖುಷಿ ಆಗ್ತದೆ, ಆದರೆ ಹೋಗುವಾಗ ತುಂಬ ಬೇಜಾರಾಗ್ತದೆ. ಏನು ಮಾಡಲಿಕ್ಕೆ ಆಗುತ್ತೆ ಅಲ್ಲ. ಈ ಸಲ ನನ್ನ ಮಕ್ಕಳು ಕೂಡ ಹೊರಟಿದ್ದಾರೆ, ಇಬ್ಬರು ಕೂಡ ಒಟ್ಟಿಗೆ. ಹಾಗಾಗಿ ಬೋರ್ ಆಗುತ್ತೆ, ಮನೆ ಫುಲ್ ಖಾಲಿ ಖಾಲಿ ಅಂತೇಳಿ ಅನ್ನಿಸ್ತದೆ. ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಬಾಯ್.